ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಡ್ರಗ್ಸ್ ಘಮಲು ಜೋರಾಗಿ ಬರ್ತಾ ಇದೆ ಅನ್ನುವಂತ ವಿಚಾರ. ಬೆಂಗಳೂರಿನಲ್ಲಿ ನಿಮಗೆ ಡ್ರಗ್ಸ್ ಮುಕ್ತ ಮಾಡ್ಬಿಡ್ತೀವಿ ಅಂತ ಏನೇನೋ ಮಾಡಿದ್ರು ಕೂಡ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಆಗ್ತಾ ಇಲ್ಲ. ಸಿಲಿಕಾನ್ ಸಿಟಿ ಮತ್ತೊಮ್ಮೆ ಡ್ರಗ್ಸ್ ಘಮಲಿಗೆ ಸಾಕ್ಷಿ ಆಗ್ತಾ ಇದೆ. ಬೆಂಗಳೂರಿನ ಹೃದಯ ಭಾಗದಲ್ಲೇ ಡ್ರಗ್ಸ್ ಜಾಲ ಎಗ್ಗಿಲ್ಲದೆ ಆಗ್ತಾ ಇದೆ ಅಂತೆ. ಡ್ರಗ್ಸ್ ಗಿರಾಕಿಗಳಿಗೆ ವಾಸಸ್ಥಾನ ಆಗೋಗಿದೆ ಫ್ಲೈಓವರ್ಗಳು. ಫ್ಲೈಓವರ್ಗಳಲ್ಲೇ ರಾಜಾರೋಷವಾಗಿ ನಡೀತಾ ಇದೆ ಡ್ರಗ್ಸ್ ಮಾರಾಟ. ಫ್ಲೈಓವರ್ ನಡಿ ಡ್ರಗ್ಸ್ ಸೇವನೆ ಮಾಡಿ ಅಲ್ಲೇ ಗಿರಿಕಿ ಹೊಡಿತಿದ್ದಾರಂತೆ ಗಿರಾಕಿಗಳು. ಅನ್ಯ ರಾಜ್ಯದವರಿಗೆ ವಾಸಸ್ಥಾನ ಹೋಗಿದೆ ಬೆಂಗಳೂರಿನ ಫ್ಲೈಓವರ್ಗಳು. ಡ್ರಗ್ಸ್ ಅಮಲಿನಲ್ಲಿ ಮೊಬೈಲ್ ಕದ್ದು ಪರಾರಿ ಆಗ್ತಿದ್ದವನಿಗೆ ಆನಂದರಾವ್ ಸರ್ಕಲ್ ಫ್ಲೈಓವರ್ ನಲ್ಲಿ ಅಕ್ರಮ ಡ್ರಗ್ಸ್ ಮಾರಾಟ ಆಗ್ತಾ ಇರೋದು ಬೆಳಕಿಗೆ ಬಂದಿದೆ. ಚಾಲಕನೊಬ್ಬನ ಮೊಬೈಲ್ ಕದ್ದು ಎಸ್ಕೇಪ್ ಆಗ್ತಾ ಇದ್ದಂತೆ ಅನ್ಯ ರಾಜ್ಯದ ವ್ಯಕ್ತಿ. ಈ ವೇಳೆ ವ್ಯಕ್ತಿಯನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದ ಚಾಲಕ ಫ್ಲೈಓವರ್ ನಿಂದ ಜಿಗಿದು ಎಸ್ಕೇಪ್ ಆಗಿದ್ದಾರಂತೆ ಅನ್ಯ ರಾಜ್ಯದ ಡ್ರಗ್ಸ್ ಗಿರಾಕಿಗಳು. ಮೇಲಿಂದ ಬಿದ್ದ ಹಿನ್ನೆಲೆ ಕಾಲು ಮುರಿದು ಅಲ್ಲೇ ಬಿದ್ದಿದ್ದಾನೆ ಗಾಂಜಾ ಗಿರಾಕಿ. ಆ ಮತ್ತಲ್ಲಿ ಎಲ್ಲಿಂದ ಜಂಪ್ ಮಾಡ್ತಾ ಇದ್ದೀನಿ ಅನ್ನೋದು ಅರಿವಿಲ್ಲ ಅನ್ಸುತ್ತೆ. ಫ್ಲೈಓವರ್ ನಿಂದ ಜಂಪ್ ಮಾಡಿದ್ದಾನೆ. ಮಾಹಿತಿ ತಿಳಿದು ಉಪ್ಪಾರಪೇಟೆ ಪೊಲೀಸರಿಂದ ಗಾಂಜಾ ಗಿರಾಕಿಗಳನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಅನ್ಯ ರಾಜ್ಯದವ್ರು ಬರ್ತಾರಲ್ಲ, ತಾವು ಮಾತ್ರ ಡ್ರಗ್ಸ್ ತಗೊಳ್ಳಲ್ಲ. ಡ್ರಗ್ಸ್ ಅನ್ನ ಇಲ್ಲೇ ತಯಾರು ಮಾಡೋದು ಕೂಡ ಅನ್ಯ ರಾಜ್ಯದವರೇ. ಯಾರು ಕೂಡ ನಮ್ಮ ರಾಜ್ಯದವರಲ್ಲ ಇದ್ರಲ್ಲಿ ಶಾಮೀಲಾಗೋದು, ಭಾಗಿಯಾಗಿರೋದು. ಬೇರೆ ರಾಜ್ಯದಿಂದ ಬರೋದು, ಈ ಡ್ರಗ್ಸ್ ತಯಾರು ಮಾಡೋದು ಅಥವಾ ಅವರೇ ಡ್ರಗ್ಸ್ ಗಳನ್ನ ತಗೊಳ್ಳೋದು, ದೊಡ್ಡ ದೊಡ್ಡ ಪಾರ್ಟಿಗಳಿಗೆ ಸಪ್ಲೈ ಮಾಡೋದು, ಪುಟ್ಟ ಮಕ್ಕಳಿಗೆಲ್ಲ ಡ್ರಗ್ಸ್ ಕೊಡೋದು, ಚಾಕ್ಲೇಟ್ ನಲ್ಲಿ ಡ್ರಗ್ಸ್ ಬೆರಿಕೆ ಮಾಡೋದು, ಮಾರಾಟ ಮಾಡೋದು ಎಲ್ಲ ಕೂಡ ಅನ್ಯ ರಾಜ್ಯದವರಿಂದಲೇ. ಇವರು ಆಟಾಟೋಪಕ್ಕೆ ಬ್ರೇಕ್ ಬೀಳ್ಬೇಕು. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇವತ್ತ ಅನ್ಯ ರಾಜ್ಯ, ಬಟ್ ಯಾವ ರಾಜ್ಯ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಬಂದು ನೋಡಿ, ಡ್ರಗ್ಸ್ ತಗೊಂಡು ಆ ಮತ್ತಲ್ಲಿ ಮೊಬೈಲ್ ಕದ್ದು ಪರಾರಿ ಆಗ್ತಾ ಇದ್ದ ಚಾಲಕ ಹಿಂಬಾಲಿಸ್ಕೊಂಡು ಬರೋದು ನೋಡಿ. ಆ ಮತ್ತಲ್ಲಿ ಎಲ್ಲಿಂದ ಜಂಪ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿಲ್ಲ. ಫ್ಲೈಓವರ್ ನಿಂದ ಕೆಳಗಡೆ ಜಂಪ್ ಮಾಡಿದ್ದಾನೆ. ಜಂಪ್ ಮಾಡಿರುವ ಪರಿಣಾಮ ಕಾಲು ಮುರಿದಿದೆ. ಅಲ್ಲೇ ಬಿದ್ದು ಒದ್ದಾಡ್ತಾ ಇದ್ದ. ಆಗ ಪೊಲೀಸರು ಬಂದು ನೋಡಿದಾಗ ಈತ ಡ್ರಗ್ಸ್ ತೆಗೆದುಕೊಂಡಿರೋದು ಗೊತ್ತಾಗಿದೆ. ಜಸ್ಟ್ ಕುಡಿದ ಮತ್ತಲ್ಲ, ಆತ ಡ್ರಗ್ಸ್ ಕೂಡ ಸೇವನೆ ಮಾಡಿರೋದು ಗೊತ್ತಾಗಿರೋದ್ರಿಂದ ಈತ ಒಬ್ನೇನಾ ಅಂತ ಅಂದ್ರೆ ಅಲ್ಲಿನ ಜನ ನೋಡಿರ್ತಾರಲ್ಲ, ಇಲ್ಲ ಸರ್ ತುಂಬಾ ಜನ ನಿಂತ್ಕೊಂಡಿದ್ರು, ಎಲ್ಲ ಡ್ರಗ್ಸ್ ತಗೊಂಡು ಇಲ್ಲೇ ಓಡಾಡ್ತಿರ್ತಾರ ಫ್ಲೈಓವರ್ ಮೇಲೆ ಅನ್ನೋ ವಿಚಾರಗಳು ಕೂಡ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಸೊ ಫ್ಲೈಓವರ್ಗಳನ್ನ ಅಡ್ಡೆ ಮಾಡ್ಕೊಳ್ತಿದ್ದಾರೆ ಅನ್ನೋದು, ಡ್ರಗ್ಸ್ ತಗೊಳ್ಳೋದು, ಮತ್ತಲ್ಲಿ ಆಟಾಟೋಪ ಮೆರೆಯೋದು, ಸಿಕ್ಕವ್ರ ಮೇಲೆ ಹಲ್ಲೆ ಮಾಡೋದು, ಈ ರೀತಿ ಕದ್ದು ಪರಾರಿ ಆಗೋದು, ಮೊಬೈಲು, ಪರ್ಸು, ಇದಕ್ಕೆ ಕಳ್ಳತನಕ್ಕೆ ಇಳಿದು ಬಿಡ್ತಾರೆ. ಯಾಕಂದ್ರೆ ದುಡ್ಡು ಬೇಕಲ್ಲ ಜೀವನ ಮಾಡಕ್ಕಿಲ್ಲಿ. ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗಲ್ಲ, ಯಾವ್ದಾವುದೋ ಕಾರಣಗಳಿಗೆ ಬಂದಿರ್ತಾರೆ. ಬಟ್ ಕಾರಣಗಳನ್ನ ಬಿಟ್ಟು ಇಂಥದಕ್ಕೆಲ್ಲ ಡ್ರಗ್ಸ್ ತಗೊಳ್ಳೋದು, ಡ್ರಗ್ಸ್ ತಯಾರು ಮಾಡೋದು, ಇದನ್ನೇ ಕೆಲಸ ಮಾಡ್ಕೊಂಡಿರ್ತಾರೆ. ಏನಿದ್ದಾರೆ ಅವರು ಇಲ್ಲಿ ಆತನ ಮೊಬೈಲ್ ಅನ್ನ ಕಿತ್ಕೊಂಡು ಕಳಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ, ಚಾಕು ತೋರಿಸ್ತಾರೆ. ಇವರು ಇಲ್ಲಿ ಒಂದ್ ರೀತಿ ರೂಮ್ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸ್ನಾನ ಆಗಿರ್ಬೋದು, ಮತ್ತೆ ಇರೋದಾಗಿರ್ಬೋದು, ಹೀಗೆ ಎಲ್ಲದನ್ನು ಕೂಡ ಇಲ್ಲೇ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಚಾಪೆ ಆಗಿರ್ಬೋದು, ಮತ್ತೆ ಬಟ್ಟೆಗಳಾಗಿರ್ಬೋದು, ಎಲ್ಲವೂ ಕೂಡ ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ಮಲಮೂತ್ರ ಕೂಡ ಇಲ್ಲೇ ಮಾಡ್ತಿದ್ರೆ. ಇದು ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಅನ್ನೋದೇ ಇಲ್ಲಿ ನಿಜಕ್ಕೂ ಕೂಡ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ರೀತಿ ಉಸಿರಾಡೋದಕ್ಕೂ ಕೂಡ ಆಗದೆ ಇರುವಂತ ಸ್ಥಿತಿಯಲ್ಲಿ, ಅಂದ್ರೆ ಯಾವುದೇ ರೀತಿಯಾಗಿ ಮನುಷ್ಯ, ನೀವು ಈಗ ಇಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಡ್ರಗ್ಸ್ ಗಳನ್ನ ಸೇವನೆ ಮಾಡ್ತಿರ್ತಾರೆ ಅಂತಾನು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಈ ಒಂದು ಘಟನೆ ಇದೆ ಸಾಕಷ್ಟು ಒಂದ್ ರೀತಿ ಭಯಕ್ಕೆ ಕಾರಣ ಆಗ್ತಿರುವಂತದ್ದು. ಪ್ರತಿದಿನ ಅವ್ರು ಇಲ್ಲೇ ಬಂದು ಒಂದ್ ರೀತಿ ವಾಸ ಮಾಡ್ತಿರ್ತಾರೆ ಅಂತಾನು ಕೂಡ ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಗಮನ ಕೊಡಬೇಕಾಗತ್ತೆ. ನಾವು ಕೂಡ ಇಲ್ಲಿ ಬಂದು ನೋಡಿದಂತ ಸಂದರ್ಭದಲ್ಲಿ ಉಸಿರಾಟ ಮಾಡೋದಕ್ಕೂ ಕೂಡ ಸಾಧ್ಯವೇ ಆಗದೆ ಇರುವಷ್ಟು ಬಟ್ಟಿಗೆ ಇಲ್ಲಿ ಏನೋ ಇವರು ವಾಸ ಮಾಡ್ತಿದ್ರು ಅನ್ನೋದು ಗೊತ್ತಾಗ್ತಿರುವಂತದ್ದು. ಇನ್ನು ಅವರನ್ನು ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಡ್ರಗ್ಸ್ ಇಂದು ಸಿರೆಂಜ್ ಇರ್ಬೋದು, ಎಲ್ಲವೂ ಕೂಡ ಈಗಾಗಲೇ ಸಿಕ್ಕಿದೆ. ಅದ್ರ ವಿಚಾರವಾಗಿ ಪೊಲೀಸರು ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗ್ತಾರೆ, ಅಧಿಕಾರಿಗಳು ಯಾವ ರೀತಿಯ ಕ್ರಮಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ಇಲ್ಲಿರುವಂತವ್ರು ಎಲ್ಲರೂ ಕೂಡ ಡ್ರಗ್ಸ್ ಸೇವನೆ ಮಾಡುವಂತವ್ರು, ರಾತ್ರಿ ಏನು ಬರುವಂತ ಇಲ್ಲಿ ಓಡಾಟ ಮಾಡುವಂತವ್ರಿಗೂ ಕೂಡ ಒಂದ್ ರೀತಿ ಭಯ ಹುಟ್ಟಿಸಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಯಾರೇ ಓಡಾಟ ಮಾಡ್ತಿದ್ರು ಅವ್ರ ಹತ್ರ ಹೋಗುವಂತದ್ದು, ಅವ್ರ ಹತ್ರ ಮೊಬೈಲ್ ಕಿತ್ಕೊಳ್ಳುವಂತದ್ದು, ಜೊತೆಗೆ ಅವರ ಬಳಿಯಲ್ಲಿ ಇರುವಂತ ಏನೇ ವಸ್ತುಗಳಿದ್ರು, ಹಣ ಆಗಿರ್ಬೋದು, ಏನೇ ಇದ್ರು ಕೂಡ ಕಿತ್ಕೊಂಡು ಕಳಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಕೂಡ ಗೊತ್ತಾಗ್ತಿರುವಂತದ್ದು. ಸೊ ಹೀಗಾಗಿ ಸಾಕಷ್ಟು ಅಪಾಯಕ್ಕೆ ಈ ಒಂದು ಫ್ಲೈಓವರ್ನ ಕೆಳಭಾಗ ನಿಜಕ್ಕೂ ಕೂಡ ಸಾಕ್ಷಿ ಆಗ್ತಿದೆ ಅಂತಾನೆ ಹೇಳ್ಬೋದು. ನೀವು ಈಗ ಇಲ್ಲಿ ಗಮನಿಸ್ತಾ ಇರಬಹುದು ಯಾವ
ಓಕೆ, ನೋಡ್ತಾ ಇದ್ರಲ್ಲ ಆನಂದರಾವ್ ಸರ್ಕಲ್, ಆ ಗಲೀಜು ಜಾಗದಲ್ಲೇ ಇವರ ವಾಸಸ್ಥಾನ ಅಂತೆ. ಅಲ್ಲೇ ಡ್ರಗ್ಸ್ ತಯಾರು ಮಾಡ್ತಾರೋ ಅಥವಾ ಡ್ರಗ್ಸ್ ಅನ್ನ ತಗೊಂಡ್ ಬಂದು ಎಲ್ಲಿಂದ ತಂದು ತಗೊಳ್ತಾರೋ ಗೊತ್ತಿಲ್ಲ. ಇಲ್ಲೇ ಡ್ರಗ್ಸ್ ತಗೊಳ್ಳೋದು, ಅಲ್ಲೇ ಇರೋದು, ಅಲ್ಲೇ ಎಲ್ಲ ಮಾಡ್ಕೊಳ್ಳೋದು ದೃಶ್ಯ ನೋಡ್ತಾ ಇದ್ರಿ. ಎಷ್ಟು ಗಲೀಜಾಗಿದೆ, ಗಬ್ಬೆದ್ದು ನಾರ್ತಾ ಇದೆ ಅಂತ. ಸೊ ಅನ್ಯ ರಾಜ್ಯದವರು ಬಂದು ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಪೊಲೀಸರ ಗಮನಕ್ಕಿದು ಬಂದಿಲ್ವಾ ಅಂತ. ಬಹುತೇಕ ಸಲ ನೋಡಿ ಬೆಂಗಳೂರಿನಲ್ಲಿ ನಿಮಗೆ ಗಲಾಟೆಗಳಾಗೋದು, ಈ ಹಲ್ಲೆಗಳಾಗೋದು, ಸುಮ್ಮನೆ ಕಿರಿಕಿರಿ ಆಗೋದು ರಸ್ತೆಯಲ್ಲಿ ಅಂತ ಅಂದರೆ ಅನ್ಯ ರಾಜ್ಯದವರಿಂದಲೇ ಜಾಸ್ತಿ. ಯಾಕಂದರೆ ಹಿಂಗೆ ಡ್ರಗ್ಸ್ ಎಲ್ಲ ತಗೊಂಡಿರ್ತಾರೆ, ಗಾಂಜಾ ಸಿಕ್ಕಿರುತ್ತೆ ಇವ್ರ ಕೈಗೆಲ್ಲ. ಆ ಮತ್ತಲ್ಲಿ ಏನು ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇರೋದು. ನಿಮಗೆ ನೆನಪಿರಬಹುದು, ಬೆಂಗಳೂರಿನಲ್ಲಿ ಅತಿ ದೊಡ್ಡ ಡ್ರಗ್ಸ್ ಜಾಲ ಪತ್ತೆ ಆಗಿತ್ತು ಈ ಹಿಂದೆ CCB ಕಾರ್ಯಾಚರಣೆ ಮಾಡಿದಾಗ. ಸೊ ಅಲ್ಲೆಲ್ಲ ಕೂಡ ಭಾಗಿಯಾಗಿದ್ದು ಅನ್ಯ ರಾಜ್ಯದವರೇ. ಅನ್ಯ ರಾಜ್ಯದವ್ರು ಇಲ್ಲಿ ಬರೋದು, ಇಲ್ಲೇ ವಾಸ ಮಾಡೋದು, ಡ್ರಗ್ಸ್ ಅನ್ನ ತಯಾರು ಮಾಡ್ತಾರೆ, ಏನೇನೋ ತಂದು ಆ ಡ್ರಗ್ಸ್ ತಯಾರು ಮಾಡೋದು. ದೊಡ್ಡ ದೊಡ್ಡ ರೇವ್ ಪಾರ್ಟಿಗಳಿಗೆಲ್ಲ ಇಲ್ಲಿಂದನೇ ಸಪ್ಲೈ ಆಗ್ತಾ ಇತ್ತು. ಈ ಕಾಲೇಜು ಸ್ಕೂಲ್ ಬಳಿ ಎಲ್ಲ ಮಾರಾಟ ಆಗುತ್ತೆ ಡ್ರಗ್ಸ್ ಅನ್ನುವಂಥ ಆತಂಕಕಾರಿ ವಿಚಾರಗಳು ಬೆಳಕಿಗೆ ಬಂದಿತ್ತು. ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತ ಪ್ರಯತ್ನಗಳಾದ್ರೂ ಕೂಡ ಕಡಿವಾಣ ಹಾಕಕ್ಕಾಗಲ್ಲ. ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಡ್ರಗ್ಸ್ ತಯಾರು ಮಾಡೋದು, ಅದನ್ನ ಮಾರಾಟ ಮಾಡೋದು, ಅವರೇ ತಗೊಂಡು ಈ ರೀತಿ ನಶೆಯಲ್ಲಿ ತೇಲಾಡೋದು ದೃಶ್ಯ ನೋಡ್ತಾ ಇದ್ದೀರಿ. ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ. ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಅಂತ ಸಾರ್ವಜನಿಕರು ಕೇಳ್ಕೊಳ್ತಾರೆ. ಬಹಳ ಆತಂಕಕಾರಿ ವಿಚಾರ ಅಂದ್ರೆ ಶಾಲಾ ಕಾಲೇಜು ಬಳಿ ಈ ರೀತಿ ಡ್ರಗ್ಸ್ ಅನ್ನ ತಗೊಂಡೋಗಿ ಮಾರಾಟ ಮಾಡ್ಬಿಟ್ರೆ, ಯುವ ಸಮೂಹಕ್ಕೆ ಅದನ್ನ ಹಂಚಿಕೆ ಮಾಡ್ಬಿಟ್ರೆ ಬಹಳ ಆತಂಕಕಾರಿ ವಿಚಾರ. ಹಂಗಾಗಿ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕಾಗಿದೆ ಪೊಲೀಸ್ ಇಲಾಖೆ. They are using ಚಾಕು ಕೈಯಾಗ ಒಂದೊಂದ್ ಬ್ಯಾಗ್ ಕೆಳಗ ಒಬ್ಬೊಬ್ರು ಕೈಯಾಗ ಒಂದೊಂದ್ ಚಾಕು ಅದಾವ.